ಇದು ನಮ್ಮ ತೋಟ. ನಾನು ಲಾಕ್ಡೌನ್ ಟೈಮಲ್ಲಿ ತುಂಬ ಬಟರ್ಫ್ರೂಟ್ಸ್ನ ತಿಂತಾಯಿದ್ದೆ. ಸೊ ಆವಾಗ ಬೀಜಗಳೆಲ್ಲ ನೋಡಿದಾಗ ವೇಸ್ಟ್ ಆಗ್ತಾಯಿದೆ ಅಂತ ಅನ್ನಿಸ್ತು. ಸೊ ಆವಾಗೆಲ್ಲ ಅದನ್ನು ಸಸಿಗಳು ಮಾಡಿ ಸುಮಾರು ಜನಕ್ಕೆ ಕೊಟ್ಟಿದ್ದೆ, ಅವ್ರ ತೋಟದಲ್ಲಿ ನಡಿ ಅಂತ. ಅದೇ ಥರ ನಾನು ಒಂದು 4 ಗಿಡ ನೆಟ್ಟಿದ್ದೆ. ಇವತ್ತು ನೋಡಿ, ಅದು ಆಲ್ಮೋಸ್ಟ್ 3 years ಬಿಫೋರ್ ಇದು ನಟ್ಟಿದ್ದು. ಇದೊಂದು ಗಿಡ, ಆಮೇಲೆ ಇದೊಂದು. ಇದು ಆ್ಯಕ್ಚುಲಿ ಇದು ದೊಡ್ಡದಾಗಿತ್ತು, ಗಾಳಿಗೇನೋ ಮುರ್ಕೊಂಡು ಬಿದ್ದೋಯ್ತು ಅಂದರು. ಸೊ ಮತ್ತೆ ಇಷ್ಟ ಎತ್ತರ ಆಗಿದೆ. ಆಮೇಲೆ ನೋಡಿರಿ ಇಲ್ಲಿ, ಇದು ತುಂಬ ಹೈಯೆಸ್ಟ್ ಎಲ್ಲದಕ್ಕಿಂತ ಬೆಳೆದಿರೋದು. ಅದ್ರ ಪಕ್ಕದಲ್ಲಿ ಇನ್ನೊಂದಿದೆ, ಅನಿಸುತ್ತೆ ನೋಡಿ. 4 ಬಟರ್ಫ್ರೂಟ್ ಗಿಡ ಹಾಕಿದ್ದೀನಿ. ಆಲ್ಮೋಸ್ಟ್ ಹಂಗಂದರೆ ನೆಕ್ಸ್ಟ್ ಇಯರ್ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬಿಟ್ಟರೆ ಎಲ್ಲರಿಗೂ ಇಲ್ಲಿಂದನೇ ನನ್ನ ಫ್ರೆಂಡ್ಸ್ಗೆಲ್ಲ ಸಪ್ಲೈ. ಆಮೇಲೆ ಅಲ್ಲಿ ಹಲಸಿನ ಗಿಡ ಇದೆ, ಬನ್ನಿ ತೋರಿಸ್ತೀನಿ. ಈ ಹಲಸು ಸ್ವಲ್ಪ ವಿಶಿಷ್ಟ, ಈ ಸಿದ್ದು ಹಲಸು ಅಂತಾರೆ. ಇದು ದಿ ಫೇಮಸ್ ಸಿದ್ದು ಹಲಸು ಅಂತ. ಸೊ ಇದ್ರ ಬಗ್ಗೆ ತಿಳ್ಕೊಂಡು ನಾನು ಅವರು ತೋಟಕ್ಕೆ ಹೋಗಿ ಆಲ್ಮೋಸ್ಟ್ 3 years ಬಿಫೋರ್ ತೊಗೊಂಡು ಬಂದೆ. ಇಲ್ಲೊಂದು ಗಿಡ, ಅಲ್ಲೊಂದು ಆ ಗ್ರೀನ್ ಮ್ಯಾಟ್ ಒಳಗಡೆ ಹಾಕಿದ್ದೀನಿ. ಒಂದು 3 years ಆಯಿತು, ಇಷ್ಟೇ ಇದೆ ಬೆಳವಣಿಗೆ. ಅದು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಗೊಬ್ಬರ ಚೆನ್ನಾಗಿ ಹಾಕ್ತಾಯಿದ್ದೀವಿ, ನೀರೂ ಯಥೇಚ್ಛವಾಗೇ ಕೊಡ್ತೀವಿ. ಅಂದರೆ ಜಾಸ್ತಿ ಕೊಡೋದು ಇಲ್ಲ, ಯಾಕಂದರೆ ಇದು ಜಾಗ ಫುಲ್ ಡ್ರೈ ಆಗಿಬಿಡುತ್ತೆ ನೀರು ಎಷ್ಟಿದ್ರು. ಸೊ ನೀರು ಲಿಮಿಟೆಡಾಗೇ ಇರುತ್ತೆ. ಬಟ್ ಆದರೆ ಇದ್ರ ಬೆಳವಣಿಗೆ ಮಾತ್ರ ಇಷ್ಟೇ. ಇದು ಆ್ಯಕ್ಚುಲಿ ಇದು ನೋಡ್ದೆ ಅಂದರೆ ನಮಗಿಂತ ಜಾಸ್ತಿ ಬರಬೇಕಾಗಿತ್ತು ಎತ್ತರ. ನೋಡಿ ನಮ್ಮ ಅಡಿಕೆ ಮರಗಳು ಎಷ್ಟು ಎತ್ತರ ಇದೆ, ಇದಿನ್ನೂ ಇಷ್ಟೇ ಇದೆ.
ಏನು ಆರಿಸ್ಬಿಟ್ಟಿರೋ ಬೀಜಗಳು ಏನಾದ್ರು ಕೊಟ್ಬಿಟ್ರ ಅಂತ ಅನಿಸುತ್ತಪ್ಪ. ಇದನ್ನು 3 years ಬಿಫೋರ್ ಹಾಕಿದ್ದಿದ್ದು. ಎಷ್ಟು ಎತ್ತರ ಆಗಿದೆ ಅಂದರೆ ಆಲ್ಮೋಸ್ಟ್ ನನಗಿಂತ ಮೇಲ್ಗಡೆ ಅಷ್ಟು ಎತ್ತರ ಬೆಳೆದಿದೆ ಇದು. ಅದಕ್ಕೇ ಅಡಿಕೆ ಮರ ತುಂಬ ಬೇಗ ಬೆಳೆಯುತ್ತೆ ಅನ್ನೋದು. ನೋಡ್ರಿ, ಇದು 3 years ಬಿಫೋರ್ ಹಾಕಿರೋ ತೋಟ ಇದು. ಅದ್ರ ಜೊತೆಗೆ ಹಾಕಿರೋ ತೋಟನೇ ಸೊಸಿನೇ ಇದು. ಇದು ಮಾತ್ರ ನೋಡ್ರಿ ಬೆಳೆದೇ ಇಲ್ಲ. ನೋಡಿ ಇದು ಎಷ್ಟು ದಪ್ಪ ಇದೆ. ಕಾರಣ ಏನು ಅಂದರೆ ಈ ಮರದ್ದು ನೆರಳು, ಬಿಸಿಲು ಗಿಡಗಳಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಂತರ ಇದರಲ್ಲೇ ಗೊತ್ತಾಗುತ್ತೆ. ಸೇಮ್ ಟೈಮಲ್ಲೇ ಎರಡು ಒಟ್ಟಿಗೆ ಹಾಕಿದ್ದು. ಇದು ಹೇಗೆ ಬೆಳೆದಿದೆ, ಇದು ಹೇಗೆ ಬೆಳೆದಿದೆ ನೋಡಿ. ಬಿಸಿಲು ಬೇಕೇ ಬೇಕು. ತೋಟ ಮಾಡ್ತೀವಿ ಅಂದರೆ ಚೆನ್ನಾಗಿ ಬಿಸಿಲು ಬರಬೇಕು. ಸೊ ಹಾಗಾಗಿ ಗಿಡನ ಯಾವಾಗಲೂ ಪ್ಲ್ಯಾನಿಂಗಲ್ಲಿ ಹಾಕ್ಬೇಕು. ಇದನ್ನು ಸುಮ್ಮನೆ ತಂದೆಯವ್ರ ಪ್ಲ್ಯಾನಿಂಗ್ ಇದು. ಜಾಗ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹಾಕಿರೋದು, ಬಂದಷ್ಟು ಬೆಳೀಲಿ ಅಂತ. ಸೊ ಇದು ಬೆಳವಣಿಗೆ ಕಮ್ಮಿನೇ. ಅಷ್ಟಿಲ್ಲದೆ ದೊಡ್ಡವರು ಹೇಳಿಲ್ಲ ಯಾವ್ಯಾವ ಜಾಗದಲ್ಲಿ ಹೇಗಿರಬೇಕು ಹಾಗಾಗೇ ಇರಬೇಕು ಅಂತ. ನಾವು ದೊಡ್ಡದಾಗಿ ಸಿಟೀಲಿ ಸ್ಟೈಲಾಗಿ ಕ್ರಾಕ್ಸ್ ಚಪ್ಪಲಿ ಹಾಕ್ಕೊಂಡು ಬೆಳೆದ್ಬಿಟ್ಟು ಇಲ್ಲಿ ತೋಟಕ್ಕೆ ಬಂದ್ಬಿಟ್ಟು ಅದೇ ಚಪ್ಪಲಿ ಹಾಕ್ಕೊಂಡು ನಡೆಯೋಕೆ ಹೋದರೆ ಸಪೋರ್ಟ್ ಮಾಡುತ್ತಾ? ಆಗಲ್ಲ. ಇಲ್ಲೆಲ್ಲ ಬರೀ ಕಾಲಲ್ಲಿ ನಡಿಬೇಕು. ನಾನು ಈ ಚಪ್ಪಲಿ ಹಾಕ್ಕೊಂಡು ಬಂದೆ, ನನ್ನ ಅವಸ್ಥೆ ನೋಡಿ. ಇಲ್ಲೊಂದು kg ಮಣ್ಣು, ಇಲ್ಲೊಂದು kg ಮಣ್ಣು ಕಣ್ಣು ನಡಿ. 4 ವರ್ಷದ ಹಿಂದೆ ಹಾಕಿರೋ ತೋಟ ಏನು ಸೈಜ್ ಬಂದಿದೆ ನೋಡಿ. ನೀರು ಚೆನ್ನಾಗಿ ಕುಡ್ದು ಒಂದೊಂದು ಗಿಡ ಹೆವಿ ಸೈಜು, ಒಂದೊಂದು ನಾರ್ಮಲ್. ಟೋಟಲ್ ಎಷ್ಟು ಬಂದಿದೆ ಹೊರಗಡೆ? ಎಷ್ಟು ಒಂಬಳೆ ಹೊಡೆದಿದ್ರೆ? 100 ಹೊಡೆದಿಲ್ಲ. ಇದರಲ್ಲೇ ಇದು ಗರ್ಭ ಇದು. ಹಾಂ, ಇದರಲ್ಲಿ ಒಂದು ಹೊಡೆಯುತ್ತೆ, ಇದರಲ್ಲಿ ಒಂದು ಹೊಡೆಯುತ್ತೆ, ಅದರಲ್ಲಿ ಒಂದು ಹೊಡಿತು. ಒಂದರಲ್ಲಿ 5 ಹೊಡಿತಾವೆ. 5 ಹೊಡಿತಾವೆ. ಸುಮಾರು ಹೊಡೆದಿದ್ದಾದ? ಒಂದು ಹೊಡೆದಿತ್ತು. ಇದು 4 years ಪ್ಲಾಂಟೇಶನ್ ಇದು. ಆಲ್ಮೋಸ್ಟ್ ನನ್ನ ಟ್ರಿಪಲ್ ಆಫ್ ದಿ ಸೈಜ್ ಇದೆ ಈಗಲೇ. ಹನಿ ನೀರಾವರಿ ಅಂತಾರಲ್ಲ, ಇದೆ ಅದು ಡ್ರಿಪ್ ಇರಿಗೇಷನ್. ಈ ಸಿಸ್ಟಮ್ ಏನಕ್ಕೆ ತುಂಬ ಯೂಸ್ಫುಲ್ ಅಂದರೆ, ಯಾರು ಬೋರ್ವೆಲಲ್ಲಿ ನೀರು ತುಂಬ ಕಮ್ಮಿ ಬರ್ತಾ ಇದೆ, ಸೊ ಅವ್ರು ಈ ಸಿಸ್ಟಮ್ನ ಯೂಸ್ ಮಾಡೋದ್ರಿಂದ ಈಸಿಯಾಗಿ ತೋಟ ಮೇಂಟೈನ್ ಮಾಡ್ಬೋದು. ಸೊ ಇದು ಜಾಸ್ತಿ ನೀರು ವೇಸ್ಟ್ ಮಾಡೋಕ್ಕೆ ಬಿಡಲ್ಲ. ಸೊ ನೀವು ನಾರ್ಮಲ್ ಬೋರ್ವೆಲ್ ಹಾಗೆ ಓಪನ್ ಮಾಡಿಬಿಟ್ರೆ, ಸೊ ಈ ಥರ ಪಕ್ಕದಲ್ಲಿರೋ ಜಾಗದಲ್ಲೆಲ್ಲ ನೀರು ಸ್ಪ್ರೆಡ್ ಆಗುತ್ತೆ. ಸೊ ಆವಾಗ ಈ ಥರ ಅನ್ವಾಂಟೆಡ್ ಗಿಡಗಳು, ವೀಡ್ಸ್ ಅಂತೀವಿ, ಸೊ ಇದೆಲ್ಲ ಬೆಳೆಯುತ್ತೆ. ಸೊ ಇದೆಲ್ಲ ನಮ್ಗೆ ಯೂಸ್ ಇಲ್ಲ. ನಮಗೇನಿದ್ರು ಈ ಅಡಿಕೆ ಮರ, ಅಡಿಕೆ ಸಸಿಗಳು ಯೂಸು. ಸೊ ಅದಕ್ಕೆ ನೀರು ಯಥೇಚ್ಛವಾಗಿ ಬರೋಂಗೆ
ಈ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಸಪೋರ್ಟ್ ಮಾಡುತ್ತೆ. ಸೊ ಅದೆಲ್ಲಿ ಆ ಥರ ಹೋಗೋ ಡ್ರಾಪಾಗಿ ಬರೋದ್ರಿಂದ ನೀರು ಅಲ್ಲೇ ಆ ಬೇರ್ ಸುತ್ತಾನೆ ಸ್ಪ್ರೆಡ್ ಆಗುತ್ತೆ. ಸೊ ಈ ಗಿಡ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಸಿಸ್ಟಮ್ಮು ಅಳವಡಿಸಿದ್ರಿಂದನೇ ನಮ್ಮ ತೋಟ ಈ ಥರ ಇರೋದು. ಸೊ ಯಾವಾಗಲೂ ಸಫಿಷಿಯೆಂಟಾಗಿ ಗಿಡಗಳಿಗೆ ನೀರು ಹೋಗುತ್ತೆ. ಸೊ ನೋಡಿ, ಇದು ಕೆಲವೊಂದು ಗಿಡಗಳು ನೀರು ಈ ಥರ ತುಂಬ ಕುಡಿದು ಅದು ಪಕ್ಕದಲ್ಲಿ ಹಾಗೆ ಸ್ಪ್ರೆಡ್ ಆಗುತ್ತೆ. ಸೊ ಇನ್ನು ಪಕ್ಕದಲ್ಲಿರೋ ಗಿಡಗಳಿಗೂ ನೀರು ಯಥೇಚ್ಛವಾಗಿ ಹೋಗುತ್ತೆ. ನೋಡ್ರಿ ಅದ್ರ ಸೈಜ್ ಹೇಗಿದೆ. ಸೊ ಜಾಸ್ತಿ ನೀರಿದ್ರೂ ಎಫೆಕ್ಟೆ, ನೀರಿಲ್ಲ ಅಂದರೂ ಎಫೆಕ್ಟೆ. ಮಾಡ್ರೇಟ್ ಆಗಿರಬೇಕು. ನೋಡಿ ಈ ಗಿಡ ಮಾಡ್ರೇಟಾಗಿ ಹೇಗೆ ಬೆಳೆದಿದೆ, ಅದ್ರ ಬುಡ ನೋಡಿ ಎಷ್ಟು ದೊಡ್ಡದು. ಮರ ಏನು ಸೈಜ್ ಇದೆ ನೋಡಿ. ನೀರು ಜಾಸ್ತಿ ಕೊಟ್ಟರು ಪ್ರಾಬ್ಲಮ್ಮು, ನೀರು ಜಾಸ್ತಿ ಕೊಡಲಿಲ್ಲ ಅಂದರೂ ಪ್ರಾಬ್ಲಮ್. ಮಾಡ್ರೇಟ್ ಆಗಿರಬೇಕು. ಮಾಡ್ರೇಟ್ ಆಗಿದ್ದರೆ ನೋಡಿರಿ ಈ ಥರ ಒಳ್ಳೆ ಸೈಜಲ್ಲಿ ಬೆಳೆಯುತ್ತೆ ಅನಿಸುತ್ತೆ. ತೋಟದ್ದು ಎಷ್ಟು ಬೇಕಾದ್ರೂ ಕುಡಿಬೋದು ಗುರು. ಬೆಂಗಳೂರಿನಲ್ಲಿ 60 ರೂಪಾಯಿ ಕುಡಿಬೇಕು ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಕೂರ್ಬೇಕು. ಕಾರಣ ನಮ್ಮ ತೋಟದನ ಏನು ಎಷ್ಟಾರು ಕುಡಿತೀಯ ಕುಡಿ. ಹುಟ್ಟಿದೆ ಸರಿಯಾಗಿ. ತಗೋ ಪಾರ್ಸಲ್ ಹ್ಯಾಂಡಲ್ ಎತ್ಕೊಂಡು ಹೋಗ್ತಾ